ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡು ಹೇಗೆ 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇರುತ್ತೆ. ಪಾರ್ಟ್ ಎ ಅಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ ಕಂಪನೀಸ್, ಪಾರ್ಟ್ ಬಿ ಅಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇರುತ್ತೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ ಕಂಪನೀಸಲ್ಲಿ ಯೂನಿಟ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇದಕ್ಕೆ 36 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಯೂನಿಟ್ 2 ಬಂದು ಅಕೌಂಟಿಂಗ್ ಫಾರ್ ಕಂಪನೀಸ್ ಇದಕ್ಕೆ 24 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಸೊ ಪಾರ್ಟ್ ಎಗೆ ನಮಗೆ ಜಾಸ್ತಿ ಸ್ಕೋರ್ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಇದಕ್ಕೆ 60 ಮಾರ್ಕ್ಸ್ ನಾವು ಪಾರ್ಟ್ ಎಯಿಂದ ಸ್ಕೋರ್ ಮಾಡ್ಬೋದು ಆ್ಯಸ್ ಪರ್ ಬ್ಲೂ ಪ್ರಿಂಟ್. ಸೊ ಪಾರ್ಟ್ ಬಿ ಬಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇದರಲ್ಲಿ ಯೂನಿಟ್ 3 ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದಕ್ಕೆ 12 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಮತ್ತು ಯೂನಿಟ್ 4 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇದರಿಂದ ನೀವು 8 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. 20 ಮಾರ್ಕ್ಸು ಪಾರ್ಟ್ ಬಿಗೆ ಅಲಾಟ್ ಆದರೆ 60 ಮಾರ್ಕ್ಸ್ ನಿಮಗೆ ಪಾರ್ಟ್ ಎ ಅಲ್ಲಿ ಕವರ್ ಆಗುತ್ತೆ. ಸೊ ಪಾರ್ಟ್ ಎಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ಯೂನಿಟ್ಸ್ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಕೌಂಟೆನ್ಸಿಗೆ ಅಂತ ಇವಾಗ ನೋಡೋಣ. ಯೂನಿಟ್ಸ್ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಈ ಯೂನಿಟಿಗೆ ನಿಮಗೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. 1 ಮಾರ್ಕಿಂದ 2 ಕ್ವೆಶನ್ನು, 2 ಮಾರ್ಕಿಂದ 1 ಕ್ವೆಶನು ಮತ್ತು 6 ಮಾರ್ಕಿಂದ 1 ಕ್ವೆಶನ್ ಬರುತ್ತೆ ಈ ಯೂನಿಟಿಂದ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಥಿಯರಿ ಕೇಳ್ಬೋದು, ಸಿಂಪಲ್ ಕ್ವೆಶನ್ಸ್ ಏನಾದ್ರು ಕೇಳ್ಬೋದು ಪಾರ್ಟ್ನರ್ಶಿಪ್ ಮೇಲೆ. ಇದಕ್ಕೆ 8 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. 1 ಮಾರ್ಕಿಂದ 2 ಕ್ವೆಶನು ಮತ್ತು 6 ಮಾರ್ಕಿಂದ 1 ಕ್ವೆಶನ್ ಈ ಯೂನಿಟಿಂದ ಕೇಳ್ತಾರೆ ನಿಮಗೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಇದಕ್ಕೆ ತುಂಬ ಜಾಸ್ತಿ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ, ಅಂದರೆ 22 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಿಂದ ನಿಮಗೆ ಪ್ರಾಬ್ಲಮ್ಸ್ ಅಂದರೆ 12 ಮಾರ್ಕ್ಸ್ದು ಪ್ರಾಬ್ಲಮ್ನ ಇದರಿಂದ ನಿಮಗೆ ಕೇಳ್ಬೋದು. 1 ಮಾರ್ಕಿಂದ 2 ಕ್ವೆಶನ್ನು, 2 ಮಾರ್ಕಿಂದ 1, 6 ಮಾರ್ಕ್ 1 ಮತ್ತು 12 ಮಾರ್ಕ್ 1 ಕ್ವೆಶನ್ ಕೇಳ್ತಾರೆ. ಸೊ ದೊಡ್ಡ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದಕ್ಕೆ ಈ ಯೂನಿಟಿಗೆ ನೀವು ಜಾಸ್ತಿ ಟೈಮ್ ಕೊಟ್ಟು ಪ್ರಿಪೇರ್ ಆಗ್ಬೋದು. ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್, ಇದಕ್ಕೂ ಕೂಡ ಅಷ್ಟೇ 12 ಮಾರ್ಕ್ ಕ್ವೆಶನ್ ಇದರಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. 14 ಮಾರ್ಕ್ಸ್ ಇದರಿಂದ ನೀವು ಸ್ಕೋರ್ ಮಾಡ್ಬೋದು. 1 ಮಾರ್ಕಿಂದ 2 ಕ್ವೆಶನ್ ಬರುತ್ತೆ ಮತ್ತು 12 ಮಾರ್ಕ್ದು 1 ಕ್ವೆಶನ್ ಬರೋ ಚಾನ್ಸಸ್ ಇದರಿಂದ ಜಾಸ್ತಿ ಇರುತ್ತೆ. ಡೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಇದಕ್ಕೆ 16 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಿಂದ ಕೂಡ ನಿಮಗೆ 12 ಮಾರ್ಕ್ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಥರೋವಾಗಿ ಕಲ್ತ್ಕೋಬೇಕಾಗುತ್ತೆ. 1 ಮಾರ್ಕಿಂದ 2 ಕ್ವೆಶನ್ನು ಮತ್ತು 2 ಮಾರ್ಕ್ದು 1 ಕ್ವೆಶನ್ ಇದರಲ್ಲಿ ನಿಮಗೆ ಕೇಳ್ತಾರೆ. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಇದಕ್ಕೆ 14 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಲ್ಲಿ ಕೂಡ 12 ಮಾರ್ಕ್ದು 1 ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮಗೆ ಈ ಇಷ್ಟು ಯೂನಿಟಲ್ಲಿರೋ ಬರೋ ದೊಡ್ಡ ಪ್ರಾಬ್ಲಮ್ಸಿಗೆ ನೀವು ಪ್ರಿಪೇರ್ ಆದರೆ ಯಾವುದರಲ್ಲಿ ನೀವು ಥರೋವಾಗಿ ಪ್ರಿಪೇರ್ ಆಗಿರ್ತೀರ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಸಾಲ್ವ್ ಮಾಡ್ಬೋದಾಗುತ್ತೆ. 1 ಮಾರ್ಕಿಗೆ 2 ಮತ್ತು 12 ಮಾರ್ಕಿಗೆ 1 ಕ್ವೆಶನ್ ಇದರಿಂದ ಕೇಳ್ತಾರೆ. ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್ಗೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. 6 ಮಾರ್ಕ್ದು 1 ಕ್ವೆಶನು ಮತ್ತು 2 ಮಾರ್ಕ್ದು 1 ಕ್ವೆಶನು ಮತ್ತು 1 ಮಾರ್ಕಿಗೆ 2 ಕ್ವೆಶನ್ನ ಇದರಿಂದ ಕೇಳಿರ್ತಾರೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅ ಕಂಪನಿ, ಇದಕ್ಕೆ 14 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಲ್ಲಿ ಕೂಡ 12 ಮಾರ್ಕ್ಸ್ 1 ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. 1 ಮಾರ್ಕಿಂದ 2 ಕ್ವೆಶನ್ ಇದರಿಂದ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಅಕೌಂಟಿಂಗ್ ರೇಷಿಯೋಸ್, ಈ ಯೂನಿಟಿಗೆ ನಿಮಗೆ 14 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಲ್ಲಿ ಕೂಡ 12 ಮಾರ್ಕ್ಸಿಂದ 1 ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ ಮತ್ತು 1 ಮಾರ್ಕಿಂದ 2 ಕ್ವೆಶನ್ ಕಂಪಲ್ಸರಿ ಕೇಳಿರ್ತಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಲಾಸ್ಟ್ ಯೂನಿಟ್, ಇದಕ್ಕೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ 12 ಮಾರ್ಕ್ಸಿಂದೆಲ್ಲ ದೊಡ್ಡ ಪ್ರಾಬ್ಲಮ್ಸ್ ಏನೂ ಬರಲ್ಲ. 6 ಮಾರ್ಕಿಂದ 1 ಕ್ವೆಶನ್ ಕೇಳ್ಬೋದು ಮತ್ತು 2 ಮಾರ್ಕಿಂದ 1 ಕ್ವೆಶನು ಮತ್ತು 1 ಮಾರ್ಕಿಂದ 2 ಕ್ವೆಶನ್ನ ಇದರಿಂದ ಕೇಳಿರ್ತಾರೆ. ಸೊ ಇದಕ್ಕೆ ಜಾಸ್ತಿ ಟೈಮ್ ಕೊಡೋದೇನೂ ಬೇಕಾಗೋದಿಲ್ಲ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನಾವು ಪ್ರಿಪೇರ್ ಆದರೆ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇದರಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಏನಿದೆ ಇದೆಲ್ಲ ಇದರ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿರ್ಬೋದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸಲ್ಲಿ ಕೇಳಿರ್ಬೋದು. ಎಲ್ಲದಕ್ಕೂ 1 ಮಾರ್ಕ್ ಈಚ್ ಇರೋದ್ರಿಂದ ಆ 3 ಪಾರ್ಟಲ್ಲಿ ಯಾವುದಕ್ಕಾದ್ರೂ ಈ ಯೂನಿಟ್ಗಳಿಂದ 1 ಮಾರ್ಕಿಗೆ ಒಂದೊಂದು ಕ್ವೆಶನ್ನ ತೊಗೊಂಡಿರ್ಬೋದು. ಸೊ ಎಲ್ಲ 1 ಮಾರ್ಕ್ ಸ್ಕೋರ್ ಮಾಡೋದಕ್ಕೆ ಎಲ್ಲ ಯೂನಿಟ್ಸಿಗೂ ಪ್ರಿಪೇರ್ ಆಗಿರಬೇಕಾಗುತ್ತೆ. ಥ್ಯಾಂಕ್ ಯು.